ತಲಪತಿ ವಿಜಯ್ ಸರ್ ಇವತ್ತು ಪಾಲಿಟಿಕ್ಸ್ ನೇ ಶೇಕ್ ಮಾಡ್ಬಿಟ್ರು. ಅವ್ರಿಗಿದ್ದಂತ ಫ್ಯಾನ್ಸ್ ಕ್ಲಬ್ ಇರ್ಬೋದು ಅಥವಾ ಸೋಷಿಯಲ್ ಸರ್ವಿಸಸ್ ಇರ್ಬೋದು, ಇವತ್ತು ಅವ್ರಿಗೊಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಇದು ಒಂದು ಹಿಸ್ಟ್ರಿ, ಸುಮ್ನೆ ಅಂತವಲ್ಲ. ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ರೂಲಿಂಗ್ ಮಾಡ್ತಿದ್ದಂತ ಪೊಲಿಟಿಕಲ್ ಪಾರ್ಟಿ ಚೈನ್ ನೇ ಬ್ರೇಕ್ ಮಾಡ್ಬಿಟ್ರು. ಇದಕ್ಕೆಲ್ಲ ಕಾರಣ ಜನ ಅವ್ರ ಮೇಲೆ ಇಟ್ಟಿದ್ದಂತ ಪ್ರೀತಿಯ ನಂಬಿಕೆ ಅಷ್ಟೇ. ರೀಸೆಂಟ್ ಕ್ಯಾಂಪೇನಿಂಗ್ ಅಲ್ಲಿ ಒಂದು ಮಾತು ಹೇಳ್ತಾರೆ, ನಮ್ ಸ್ಟೇಟ್ ನ ಸ್ಟಾಲಿನ್ ಅವರಿಂದ ಕಾಪಾಡ್ಕೊಳ್ಳೋಣ ಅಂತ. ಈ ಒಂದು ಮಾತಿಂದ ವಿಜಯ್ ಸರ್ ಅವ್ರ ಅಪೋನೆಂಟ್ ಫಾಲೋವರ್ಸ್ಗೂ ಆ ಒಂದು ನಂಬಿಕೆ ಅನ್ನೋದು ಬಂದ್ಬಿಟ್ಟಿರುತ್ತೆ ಆಗ್ಲೇ. ನಿಜವಾಗ್ಲೂ ಯೂತ್ಸ್ ನೆನ್ಸ್ಕೊಂಡ್ರೆ ಅವ್ರ ಒಗ್ಗಟ್ಟಲ್ಲಿ ನಿಂತ್ರೆ ಎಲ್ಲಾನು ಸಾಧ್ಯ ಅಂತ ಇವತ್ ಪ್ರೂವ್ ಮಾಡಿದ್ದಾರೆ. ನಿಜವಾಗ್ಲೂ ಜನ ಯಾವ್ದೇ ಫಂಡ್ಸ್ ಹಿಂದೆ ಹೋಗದೆ, ಯಾವ್ದೇ ದುಡ್ಡು ಆಸೆ ಪಡದೆ ಆ ಫ್ಯೂಚರ್ ನ ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಕರ್ನಾಟಕ ತಮಿಳುನಾಡು ಮಧ್ಯೆ 1000 ಇರ್ಬೋದು, ಬಟ್ ಸ್ಟಿಲ್ ವಿ ಆರ್ ಹ್ಯಾಪಿ, ವಿ ಸಪೋರ್ಟ್ ವಿಜಯ್ ಸರ್. ಎಷ್ಟೋ ಜನ ಹೇಳ್ತಾರೆ ಫಿಲಂ ಆಕ್ಟರ್ಸ್ ಗೆ ಪಾಲಿಟಿಕ್ಸ್ ಬಗ್ಗೆ ಏನ್ ಗೊತ್ತಿರುತ್ತೆ, ಏನ್ ರೂಲ್ ಮಾಡ್ತಾರೆ ಅಂತ. ಬಟ್ ನಿಜವಾಗ್ಲೂ ಫಿಲಂ ಆಕ್ಟರ್ಸ್ ಗೆ ಗೊತ್ತಿರೋ ಅಷ್ಟು ಪಾಲಿಟಿಕ್ಸ್ ಯಾರಿಗೂ ಗೊತ್ತಿರಲ್ಲ. ಸ್ಟೇಟ್ ಅಲ್ಲಿ ಏನೇನ್ ನಡೀತಿದೆ ಅಂತ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಕೆಲವೊಂದು ನಾವು ಮೂವಿ ಮುಖಾಂತರ ತೋರಿಸ್ತಾರೆ, ಬಟ್ ಕೆಲವೊಂದು ನಾವು ಪಾಲಿಟಿಕ್ಸ್ ಮುಚ್ಚಾಕ್ಬಿಡುತ್ತೆ. ಯೂತ್ ಸಪೋರ್ಟ್ ಇಂದ ಇವಾಗ ಟಿವಿಗೆ ಪಾರ್ಟಿ ಬೇರೆ ಬೇರೆ ಲೆವೆಲ್ ಗೆ ಹೋಗ್ಬಿಟ್ಟಿದೆ. ಅಂಡ್ ತಮಿಳ್ನಾಡು ಫ್ಯೂಚರ್ ಅಂತೂ ತುಂಬಾ ಚೇಂಜಸ್ ಕಾಣ್ತಾರೆ. ಅಂಡ್ ನಾವು ಕಾಯ್ತಾ ಇದೀವಿ ಏನೆಲ್ಲ ಚೇಂಜಸ್ ಆಗುತ್ತೆ ತಮಿಳ್ನಾಡಲ್ಲಿ ಅಂತ. ಅಂಡ್ ಹಂಗೆ ವಿಜಯ್ ಸರ್ ರೂಲಿಂಗ್ ಹೆಂಗಿರತ್ತೆ ಅಂತ. ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್. ಕಂಗ್ರಾಟ್ಸ್ ವಿಜಯ್ ಸರ್ ಅಂಡ್ ಹ್ಯಾಟ್ಸ್ ಆಫ್ ಟಿವಿ. Let's go.